ಸ್ನೇಹಿತರೆ ನಮಸ್ಕಾರ. ನೀವು ಲಾಸ್ಟ್ ಕಳೆದ ವಿಡಿಯೋಗಳಲ್ಲೆಲ್ಲ ನೋಡಿದ್ರಿ ದಾಸೋಹ ಹೇಗಿತ್ತು ಅಂತ. ಆದರೆ ಅಲ್ಲೆಲ್ಲ ಕಾಮೆಂಟ್ ಮಾಡ್ತಾ ಇದ್ರಿ, ನೀನು ದಾಸೋಹದಲ್ಲಿ ಊಟ ಮಾಡಿ ತೋರ್ಸಪ್ಪ, ಫಸ್ಟ್ ಊಟ ಮಾಡಿ ನೀನು ಅಂತೆಲ್ಲ ಹೇಳ್ತಿದ್ರಿ. ಸೊ ಹಂಗಾಗಿ ಈಗ ಬನ್ನಿ, ಇವತ್ತು ದಾಸೋಹದಲ್ಲಿ ಏನೇನು ಪ್ರಸಾದ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆಲ್ಲ. ನೀವು ಹಿಂಗೆ ಒಳಗಡೆ ಎಂಟ್ರಿ ಆದ ತಕ್ಷಣ ಮಹಿಳೆಯರಿಗೆ ಬೇರೆ, ಪುರುಷರಿಗೆ ಬೇರೆ ಇದೆ, ಸಪ್ರೇಟ್ ಮಾಡಿದ್ದಾರೆ. ಸಾಲೋದಕ್ಕೆ ವಿಕಲಚೇತನರಿಗೆ ಬೇರೆ ದಾರಿ ಇದೆ, ಅಂದರೆ ಈಸಿಯಾಗಿ ಹೋಗ್ಬೋದು ಒಳಗಡೆ ಊಟಕ್ಕೆ ಪ್ರಸಾದಕ್ಕೆ ಅಂತಂದು ವಿಕಲಚೇತನಿಗೆ ಬೇರೆ ದಾರಿ. ನೀವು ಒಳಗಡೆ ಬಂದ ತಕ್ಷಣ ನಿಮ್ಮ ಎಡಭಾಗದಲ್ಲಿ, ಅಂದರೆ ಪುರುಷರ ಲೈನಲ್ಲಿ ಎಡಭಾಗದಲ್ಲಿ ತಟ್ಟೆಗಳನ್ನ ಇಟ್ಟಿರ್ತಾರೆ. ನಾವು ತಟ್ಟೆ ತಗೊಂಡು ಸೀದಾ ಹೋಗ್ಬೋದು. ಇಲ್ಲ ಅಂತಂದರೆ ಅಲ್ಲಿ ತಟ್ಟೆ ತೊಳೆಯೋ ಜಾಗದಲ್ಲಿ ಕೂಡ ತಟ್ಟೆ ಇಟ್ಟಿರ್ತಾರೆ. ನಾನು ಊಟ ಮಾಡಿದ್ದೀನಿ ಆಲ್ರೆಡಿ, ನಿಮಗೆ ತೋರಿಸೋಣ ಅಂತ ಮತ್ತೆ ಒಂದ್ಸರಿ ಪ್ರಸಾದ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಬುಧವಾರ, ಅಂದರೆ ಶನಿವಾರ ಜಾತ್ರೆಯಾಗಿ 3 ದಿನ ಆದ್ರೂ ಇಷ್ಟು ರಶ್ ಇದೆ ನೋಡಿ ಒಳಗಡೆ. ನೀವು ಪ್ಲೇಟ್ ತಗೋಣ ಸ್ನೇಹಿತರೆ, ಬನ್ನಿ ಒಳಗಡೆ ಹೋಗಿ ಈಗ ಪ್ರಸಾದ ಸ್ವೀಕಾರ ಮಾಡೋಣ. ಏನು ಪ್ರಸಾದ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಭಾಳ ಗಮ್ಮಂತಂದು ಪ್ರಸಾದದ ಗಮ್ಮಲು ಹಂಗೆ ಬರ್ತಾಯಿದೆ. ಈಗ ಹೋಗಿ ಊಟ ಮಾಡೋಣ, ಏನಿದೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ಹಿಂದ್ಗಡೆ ಅನ್ನ ಸಾಂಬಾರು ಉಪ್ಪಿನಕಾಯಿಗೆ ಅಂತ ಬೇರೆ ಲೈನು, ಸ್ವೀಟಿಗೆ ಬೇರೆ ಲೈನು, ಆಮೇಲೆ ಇನ್ನೇನು ರೊಟ್ಟಿ ಇದಕ್ಕೆಲ್ಲ ಬೇರೆ ಲೈನ್ ಇರುತ್ತೆ. ನಾವು ಅದೇ ಲೈನಲ್ಲೇ ಹೋಗಿ ನಿಲ್ಲಿಸ್ಕೋಬೇಕು. ಪಾಳೆ ಪ್ರಕಾರ ನೀಟಾಗಿ ಹೋಗಿ ಆರಾಮಾಗಿ ನಿಲ್ಲಿಸ್ಕೊಂಬರೋಣ, ಬನ್ನಿ ಹೋಗೋಣ. ಸರ್ ಇದೇನಂತ ಗೊತ್ತಾಗಿಲ್ಲ. ರಾಗಿ ಗಂಜಿ ಸರ್, ಹಾಕಿ ಸರ್. ನೋಡಿ ಸ್ನೇಹಿತರೆ, ರಾಗಿ ಗಂಜಿ ಕೂಡ ಇದೆ ಈ ಸರಿ. ಸ್ವೀಟಾ ಸರ್ ಇದು? ಸಾಕು ಸರ್, ಸಾಕು. ಸ್ವಲ್ಪ ಪಲ್ಯ ಹಚ್ಚಿರೋಣ ನೋಡಿ. ಹೌದಣ್ಣ, ಥ್ಯಾಂಕ್ ಯು ಅಣ್ಣ. ಹೌದ್ರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ನೋಡಿ ಸ್ನೇಹಿತರೆ, ರಾಗಿ ಗಂಜಿ ಪಲ್ಯ ವಿತ್ ರೊಟ್ಟಿ. ಈ ಸರಿ ನಾನು ಇದೇ ಸ್ಪೆಷಲ್ಲು. ಪ್ರತಿ ಸಲ ಬೂಂದಿ ಮಾದಲಿ ಎಲ್ಲ ಇರ್ತಿತ್ತು, ಆದರೆ ಈ ಸರಿ ರಾಗಿ ಗಂಜಿ ಪಲ್ಯ ರೊಟ್ಟಿ ಬೂಂದಿ ಎಲ್ಲ ಇದೆ. ಆದರೆ ಏನು ಮಾಡೋಣ, ನಾವು ಭಾಳ ಹಾಕ್ಸ್ಕೊಂಬಿಟ್ಟಿದ್ದೀವಿ ಈಗ ರಾಗಿ ಗಂಜಿನೇ. ಪ್ರತಿ ಸಲ ರಾಗಿ ಗಂಜಿ ಇರ್ತಿರ್ಲಿಲ್ಲ ಜಾತ್ರೆಯಲ್ಲಿ. ಈ ಸರಿ ಯಾರೋ ಮಾದನಿಗಳು ರಾಗಿ ಗಂಜಿ ಮಾಡಿಕೊಟ್ಟಿದ್ದಾರೆ. ಸ್ವೀಟು ತುಂಬ ಏನು ಸ್ವೀಟ್ ಆಗಿಲ್ಲ, ಭಾಳ ರುಚಿಕಟ್ಟವಾಗಿದೆ. ಅದರಲ್ಲಿ ಬೇರೆ ದ್ರಾಕ್ಷಿ ಗೋಡಂಬಿ ಬೇರೆ ಹಾಕಿದ್ದಾರೆ ಒಳಗಡೆ ರಾಗಿ ಗಂಜಿಲಿ. ಸೊಗದಾಗ ಅನ್ನಿಸ್ತಾ ಇದೆ ನನಗಂತೂ. ರೊಟ್ಟಿ ರಾಗಿ ಗಂಜಿ ಈ ಥರದ್ದು ಪ್ರಸಾದ ನಮ್ಮ ಅಜ್ಜನ ಜಾತ್ರೆಯಲ್ಲಿ ಬಿಟ್ಟು ಇನ್ನೆಲ್ಲೂ ಸಿಗಲ್ಲ ಅಂತ ನನಗನ್ಸುತ್ತೆ. ನಿಮಗೇನಾದರೂ ನಮ್ಮ ಕೊಪ್ಪಳ ಜಾತ್ರೆ ಥರನೇ ಇಷ್ಟು ಜನ ಊಟ ಮಾಡುವಂಥ ಜಾತ್ರೆ ಯಾವುದಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸ್ವೀಟ್ ಉಂಡಾಯ್ತು, ಈಗ ರೈಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ರೈಸ್ ನಿಲ್ಸ್ಕೊಂಬರೋಣ. ರೈಸು, ಸಾರು, ಉಪ್ಪಿನಕಾಯಿ, ಪುಟಾಣಿ ಚಟ್ನಿ. ಆಹಾ, ಅಜ್ಜನ ಪ್ರಸಾದ ನೋಡ್ರಿ. ದಿನಾಲು ಈ ಥರದ್ದು ವಿಧವಾದಂಥ ಪ್ರಸಾದ ಇರುತ್ತಾ. ನೋಡೋಣ ಇವತ್ತೇನಿದೆ ಅಂತಂದು. ರೈಸ್ ಜೊತೆಗೆ ಏನು ಸಾಂಬಾರು ಇದೆ ಅಂತಲೂ ಗೊತ್ತಿಲ್ಲ ಇವತ್ತು. ನೋಡೋಣ, ಅಲ್ಲಿ ಹೋಗಿ ಪ್ರಸಾದ ನಡೆಸ್ಕೊಂಡ ಮೇಲೆ ಗೊತ್ತಾಗುತ್ತೆ. ಅನ್ನ ಸಾಂಬಾರು ಉಪ್ಪಿನಕಾಯಿ ಪುಡಿ. ನಾನು ಸ್ವೀಟ್ಗೆ ಅಂತ ಉಳಿಸ್ಕೊಂಡಿರೋದು ಪಲ್ಯ ಒಂದು ಉಳಿಸ್ಕೊಂಡಿದ್ದೀನಿ. ಈಗ ಖಾಲಿ ಮಾಡ್ತೀನಿ ಈಗ ಪಟ ಅಂತ ಅಜ್ಜನ ಪ್ರಸಾದನ. ಬನ್ನಿ ನನ್ನ ಜೊತೆ ನೀವು ಸೇರಿ ಊಟ ಮಾಡಿ. ಇವತ್ತು ನೀವೇನಾದರೂ ಅಜ್ಜನ ಜಾತ್ರೆ ಬರೋಕ್ಕಾಗಿಲ್ಲ ಅಂತಂದರೆ ನೋಡಿ, ನಮ್ಮ ಅಜ್ಜನ ಜಾತ್ರೆಯಲ್ಲಿ ಇಷ್ಟೆಲ್ಲ ಪ್ರಸಾದದ ವ್ಯವಸ್ಥೆ ಇರುತ್ತೆ. ನೀವೇನಾದರೂ ಆಸೆ ಇತ್ತಂತಂದರೆ ಅಜ್ಜನ ಜಾತ್ರೆಗೆ ಬರಬೇಕಂತಂದು ಇನ್ನೂ 1 ವಾರ ಟೈಮ್ ಇದೆ. ಬೇಗ ಬಂದುಬಿಡಿ, ಅಜ್ಜನ ಪ್ರಸಾದ ಸ್ವೀಕರಿಸಿ. ಅದ್ಭುತವಾದಂಥ ಪ್ರಸಾದ. ತಾಯಿ ಅನ್ನಪೂರ್ಣೇಶ್ವರಿ ಕೃಪೆ ಆಗಿದೆ ನಮ್ಮ ಅಜ್ಜರಿಗೆ. ಅದಕ್ಕೋಸ್ಕರನೇ ಇಲ್ಲಿ ಲಕ್ಷಾಂತರ ಜನ ಊಟ ಮಾಡ್ತಾರೆ, ಪ್ರಸಾದ ಸ್ವೀಕರಿಸ್ತಾರೆ. ಎಲ್ಲೂ ಗಲಾಟೆ ಇಲ್ಲ, ಇಷ್ಟು ಸುಸಜ್ಜಿತವಾಗಿ ನಡೀತಾ ಇರೋದು. ನೀವೇನಾದರೂ ಅಜ್ಜನ ಜಾತ್ರೆಗೆ ಬಂದು ಪ್ರಸಾದ ಸ್ವೀಕರಿಸ್ಬೇಕಂದ್ರೆ ಇನ್ನೂ 1 ವಾರ ಟೈಮ್ ಇದೆ. ಇಲ್ಲಾಂದರೆ 1 ವರ್ಷದವರೆಗೂ ಕಾಯಬೇಕು. ಸ್ನೇಹಿತರೆ, ಅಲ್ಲಿ ನೋಡ್ತಿರ್ಬೋದು ಟ್ಯಾಕ್ಟ್ರಿ ಹೋಯ್ತು ಈಗ ತಾನೇ ಜಸ್ಟ್. ನಾಲ್ಕು ಹೇಳ್ದಂಗೆ ಡೈಲಿ 1 ಲೋಡ್ ಅನ್ನ ವೇಸ್ಟ್ ಆಗುತ್ತಂತೆ. ದಯವಿಟ್ಟು ಪ್ರಸಾದ ಸ್ವೀಕಾರ ಮಾಡೋಕ್ಕೆ ಬಂದಿರೋರು ಪ್ರಸಾದನ ಸ್ವೀಕರಿಸಿ. ಎಷ್ಟು ಬೇಕು ಅಷ್ಟು ನಡೆಸ್ಕೊಳ್ಳಿ, ಪ್ರಸಾದ ಕೆಡ್ಸೋಕ್ಕೆ ಹೋಗಬೇಡಿ. ನಿಮಗೆ 1 ಸ್ಪೂನ್ ತಿನ್ನೋದಾಯ್ತಂದರೆ ಅಷ್ಟೇ ನಡೆಸ್ಕೊಳ್ಳಿ. ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ನಡೆಸ್ಕೊಂಡು ಊಟ ಮಾಡಿ. ದಯವಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, 1 ಟ್ಯಾಕ್ಟ್ರು ಅನ್ನ ಅಂತಂದರೆ ಎಷ್ಟು ಇದು ಹೇಳಿ ಇಷ್ಟೊತ್ತಿಗೆ. ಸಂಜೆ ಅನ್ನೋಷ್ಟರಲ್ಲಿ 2-3 ಟ್ಯಾಕ್ಟ್ರ್ ಅನ್ನ ವೇಸ್ಟ್ ಆಗ್ಬಿಡ್ತೇನೋ ಆ ಭಯ ನನಗೆ ಈಗ ಕಾಡಕ್ಕೆ ಸ್ಟಾರ್ಟ್ ಆಯಿತು. ದಯವಿಟ್ಟು ಅನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಅನ್ನ ಬೆಳೆದು ತೊಗೊಂಬಂದಿರೋಂಥ ರೈತರು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ. ಇಲ್ಲಿ ತೊಗೊಂಬಂದಿರೋಂಥ ಅಕ್ಕಿ ತೊಗೊಂಬಂದಿರೋಂಥ ರೈತರು ಎಷ್ಟು ಕಷ್ಟಪಟ್ಟು ಬೆಳ್ಕೊಂಡು ತೊಗೊಂಬಂದು ಇಲ್ಲಿ ದಾನ ಕೊಟ್ಟಿರ್ತಾರೆ ನಮ್ಮ ಮಠಕ್ಕೆ. ಆದರೆ ನೀವು ಈ ಥರ ಅನ್ನ ಕೆಡಿಸೋದ್ರಿಂದ
ದಯವಿಟ್ಟು ಆ ರೈತರಿಗೆಲ್ಲ ಅವಮಾನ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ಭಾಳ ಬೇಜಾರಾಗುವಂಥ ಸಂಗತಿ ಇದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಡೆಸ್ಕೊಂಡು ಅನ್ನ ವೇಸ್ಟ್ ಮಾಡಲಾರ್ದಂಗೆ ಊಟ ಮಾಡಿ. ಏ ಬರ್ಜರಿ ಅಜ್ಜ, ಅಜ್ಜನ ಪ್ರಸಾದಕ್ಕೆ ಹೆಸರಿಡೋಕ್ಕಾಗುತ್ತ ನಾವೆಲ್ಲರೂ? ಏನು ಜಾತ್ರೆಗೆ ಅಂತ ಬಂದಿದ್ದೇನೆ ಅಜ್ಜ? ಪಟ್ಟಿ ಕೊಡಕ್ಕೆ ನಂಗೆ ಅಮೌಂಟ್ ಊರ ಪಟ್ಟಿ ಇಟ್ಟಿದ್ವಲ್ಲ. ಹಾಂ. ಓ ಇವತ್ತು ಬಂದಿದ್ರನೇ ಅಜ್ಜ? ಎಷ್ಟು ಕಲ್ತೈತೆ ಅಜ್ಜ ನಿಮ್ಮೂರಾಗ ಪಟ್ಟಿ? 1,10,000. ಎಷ್ಟು? 1,10,000. 1,10,000. ಇಂಥ ಬರಗಾಲದಾಗನ ಅಜ್ಜಾರಿಗೆ ಪಟ್ಟಿ ಕೊಡ್ತಾರಲ್ಲ ಇಷ್ಟು ಮಂದಿ, ಅದಕ್ಕೆ ಇಷ್ಟು ಮಂದಿ ಊಟ ಮಾಡೋದು ಇವತ್ತು ಅದಿಲ್ಲ ಅಜ್ಜ? 1,10,000 30 ಪೀಸ್ ಅಕ್ಕಿ. ಹಾಂ 1,10,000 30 ಪೀಸ್ ಅಕ್ಕಿ. 30 ಪೀಸಿ ಅಕ್ಕಿ. ಹಾಂ 8 ಒಳಗೆ ಪೀಸಿ. ಎಷ್ಟು ಮಂದಿ ಬಂದಿರ ಅಜ್ಜ ನೀವು? 4 ಮಂದಿ ಬಂದಿರಿ. ನೋಡಿ ಸ್ನೇಹಿತರೆ, ಇದೇ ಥರ ಹಳ್ಳಿಗರು ಗವಿಮಠದ ಮೇಲೆ ಅಷ್ಟು ಮುಟ್ಸ್ ಬಂದಿರ ಅಜ್ಜ. ಗವಿಮಠದ ಮೇಲೆ ಅಷ್ಟು ಭಕ್ತಿ ಇಟ್ಕೊಂಡು ಇಂಥ ಬರಗಾಲದಲ್ಲಿ ಕೂಡ 1,10,000 ಪಟ್ಟಿ, ಆ ಅಕ್ಕಿ ಅವ್ರೇನು ಅಷ್ಟು ಕಲಿತೈತಿ ನೋಡ್ರಿ, ಇಷ್ಟೆಲ್ಲ ಕಲಿಸಿ ತೊಗೊಂಬಂದು ಕೊಡ್ತಾರೆ. ಭಾಳ ಅದ್ಭುತ ಕಾರ್ಯ. ಈ ಥರದ ಪರಿಸ್ಥಿತಿಲಿ ನೀವು ಆ ಥರ ಅನ್ನ ಚೆಲ್ಲೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಈ ಥರದ ರೈತರೆಲ್ಲ ತೊಗೊಂಬಂದು ಕೊಟ್ಟಿರ್ತಾರೆ ಅಜ್ಜನ ದಾಸೋಹಕ್ಕೆ ಅಕ್ಕಿನ. ನಮ್ದು ಇಲ್ಲೇ ಇರ್ಕಲ್ಗಡೆ ಅಜ್ಜ. ಸ್ನೇಹಿತರೆ, ಅಜ್ಜನ ಪ್ರಸಾದ ಆಯಿತು. ಈಗ ಪ್ರಸಾದ ಆದಮೇಲೆ ಈ ಪ್ರಸಾದ ತಯಾರಿಸಿದವ್ರನ್ನ ಮಾತಾಡಿಸ್ಬೇಕಲ್ಲ, ಅವ್ರನ್ನ ಮಾತಾಡ್ಸೋಣ, ಅವ್ರಿಗೊಂದು ಧನ್ಯವಾದ ಹೇಳೋಣ. ನೋಡಿ ಇಷ್ಟು ಜನಕ್ಕೆ ಅವರು ಸ್ವಯಂ ಪ್ರೇರಿತರಾಗಿ ಬಂದು ಇಲ್ಲಿ ಸೇವೆ ಮಾಡ್ತಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಲ್ಲ ಅಂತಂದ್ರೆ ಹಿಂಗೆ ಬನ್ನಿ, ಸೇವೆ ಮಾಡಿದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಅವ್ರನ್ನ ಮಾತಾಡಿಸ್ಕೊಂಬರೋಣ. ಐದು ದಿನದಿಂದ ಈ ಅಜ್ಜನ ಜಾತ್ರೆಯಲ್ಲಿ ಸೇವೆ ಮಾಡುವಂತ ಗ್ರಾಮಸ್ಥರು ಅವರು ಊರಿಗೆ ಹೋಗೋ ಕೊನೆಯ ದಿನ ಅಜ್ಜರ ಆಶೀರ್ವಾದ ತಗೊಂಡು ಒಂದು ಫೋಟೋ ತೆಗೆಸ್ಕೊಂಡು ಹೋಗೋಣ ಅಂತ ಸುಮಾರು ಒಂದು 250 ಜನ ಕಾಯ್ತಿರ್ತಾರೆ. ಅಲ್ಲಿಗೆ ಶ್ರೀಗಳು ಬರ್ತಾರೆ, ಚೇರ್ ಹಾಕಿರ್ತಾರೆ ಈ ಗ್ರಾಮಸ್ಥರ ಮಧ್ಯೆ. ಆದ್ರೆ ಆ ಚೇರ್ ಮೇಲೆ ಕೂತ್ಕೊಂಡಲ್ಲ ಶ್ರೀಗಳು. ನೋಡಿ ಏನಾಗುತ್ತೆ ಅಂತ ನೀವೇ. ಇವತ್ತು ನಾವು ಪ್ರಸಾದ ಏನು ಸ್ವೀಕರಿಸಿದ್ವಲ್ಲ ಅದನ್ನ ತಯಾರು ಮಾಡಿದಂತ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ. ಹೇಳಿ ಸರ್, ಯಾವ ನಿಮ್ದು? ಮಂಗಳೂರು. ಮಂಗಳೂರು. ಇಷ್ಟು ಜನ ಬಂದಿದ್ದೀರಾ ಸರ್ ನೀವು? ನಾವು ತೀರ ನಾಳೆ ಅಂತ 5 ದಿನ ಸೇವೆ ಮಾಡ್ತೀವಿ. ಒಂದು 700 ಜನ ನಾವು ಮಂಗಳೂರಿಂದ ಬಂದಿರ್ತೀವಿ. ಎಲ್ಲರೂ 5 ದಿನ ಸೇವೆ ಮಾಡಿ ಎಲ್ಲ ಏನ ಪ್ರಸಾದ ಕೊರತೆ ಆಗ್ಲಾರಂತ ನೋಡ್ಕೊಂಡು 200 ಜನ ಇಲ್ಲೇ ಇರ್ತೀವಿ. 5 ದಿನ 4 ಗಂಟೆಗೆ ಬೆಳಗ್ಗೆ ಮುಂಜಾನೆ ಎದ್ದು ಅನ್ನ ಮಾಡಕ್ ತಗೊಂಡ್ಬಿಡ್ತೀವಿ. ದಿನ 150ರಿಂದ 40, 150, 40, 30 ಅಕ್ಕಿ ಮಾಡ್ಕೊಂತ 150 ಕ್ವಿಂಟಲ್ ಅಕ್ಕಿ ಒಂದು ದಿನಕ್ಕ ಅನ್ನ ಮಾಡ್ತಾರ. ನೀವು 200 ಜನ. ಯಾವ ಊರು ಸರ್ ನಿಮ್ದು? ಮಂಗಳೂರು, ಯಲಬುರ್ಗಾ ತಾಲೂಕು, ಮಂಗಳೂರು. ಮಂಗಳೂರು. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನೀವು? ಸುಮಾರು ಒಂದು 40-50 ವರ್ಷದಿಂದ ನಮ್ಮ ಪೂರ್ವಿಕರನ್ನು ಬರ್ತದೆ. ಪೂರ್ವಿಕರಿಂದ ಬರ್ತಾ ಇದ್ರಿ? ಈಗ ಇವರು ಅಜ್ಜರ್ 3ನೇ ಅಜ್ಜರ್ ಇವ್ರು ಬರಕ್ಕೆ ನಾವು ಬರಕ್ಕೆ ಪೂರ್ವಿಕರಿಂದ. ನೋಡಿ ಸ್ನೇಹಿತರೆ, ಈಗ ಅಜ್ಜರ್ ಇರೋದು 3ನೇ ತಲೆಮಾರು ಅಜ್ಜರು. ಈಗ ಅಷ್ಟು ವರ್ಷದಿಂದನೂ ಈ ಹಳ್ಳಿಯ ಈ ಗ್ರಾಮಸ್ಥರು ಬಂದು ಇಲ್ಲಿ ಅಜ್ಜನ ಸೇವೆ ಮಾಡ್ತಾರೆ. ಇವತ್ತು ನಾವು ಅಷ್ಟೆಲ್ಲ ಪ್ರಸಾದದಿಂದ ನಡೀತಾ ಇದೆ, ಪ್ರಸಾದ ಸೇವೆ ನಡೀತಾ ಇದೆ ಅಂತಂದ್ರೆ ಅದಕ್ಕೆಲ್ಲ ಈ ತರದ ಗ್ರಾಮಸ್ಥರೇ ಕಾರಣ ಸ್ನೇಹಿತರೆ. ಬಹಳ ಖುಷಿ ಆಗುತ್ತೆ ಇವ್ರ ಜೊತೆ ನೋಡ್ತಿರ್ಬೇಕಾದ್ರೆ, ಇವ್ರ ಜೊತೆ ನಿಂತು ಮಾತಾಡ್ತಿರ್ಬೇಕಾದ್ರೆ. ಅಜ್ಜರು ಬಂದು ಇಷ್ಟೊತ್ತವ್ರಿಗೂ ಅವ್ರನ್ನ ಆಶೀರ್ವಾದಿಸಿ ಹೋದ್ರು. ನಮಗೂ ಬಹಳ ಖುಷಿ ಆಯ್ತು. ಸ್ನೇಹಿತರೆ, ಅಜ್ಜನ ಜಾತ್ರೆ ಅಂದರೆ ನಮ್ಮ ಹಳ್ಳಿಗರಿಗೆ ಇಷ್ಟು ಉರುಪು, ಇಷ್ಟು ಉತ್ಸಾಹ ಎಲ್ಲಿಂದ ಬಂದ್ಬಿಡ್ತೋ ಗೊತ್ತಿಲ್ಲ. ಆದರೆ ಭಾಳ ಖುಷಿಯಿಂದ ಬಂದು ಅವ್ರು ಸೇವೆ ಮಾಡಿ ತಮ್ಮ ಕಾಯಕನಿಷ್ಠೆ ತೋರಿಸಿ ಹೋಗ್ತಾರೆ ಸ್ನೇಹಿತರೆ. ಪ್ರತಿ ವರ್ಷದಂತೆ ಈ ವರ್ಷನೂ ವಿಜೃಂಭಣೆಯಿಂದ ನಮ್ಮ ಅಜ್ಜನ ಜಾತ್ರೆ ಆಯಿತು. ನಾನು ಈಗಾಗಲೇ ಸುಮಾರು ವಿಡಿಯೋಗಳು ತೋರಿಸಿದ್ದೀನಿ ದಾಸೋಹದ್ದು. ಅದನ್ನೆಲ್ಲ ಮಾಡ್ತಾ ಇರೋದು ಹಳ್ಳಿಗರೇ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ ನಮ್ಮ ಹಳ್ಳಿ ಗ್ರಾಮಸ್ಥರನ್ನ, ರೈತರನ್ನ ಇವ್ರನ್ನೆಲ್ಲ ನೋಡಿದಾಗ. ಅವ್ರ ಕಡೆಯಿಂದ ಏನಾಗುತ್ತೆ ಆ ಸೇವೆಗಳನ್ನ ಮಾಡ್ತಾರೆ. ಕೆಲವರು ದವಸ ಧಾನ್ಯಗಳು ಕೊಟ್ಟರೆ
ಇನ್ನು ಕೆಲವರು ತಮ್ಮ ಕಡೆಯಿಂದ ಈ ಥರದ ಸೇವೆಗಳನ್ನೆಲ್ಲ ಮಾಡೋಗ್ತಾರೆ. ನೋಡಿ, ಹಳ್ಳಿಗರು ಸೇವೆ ಮುಗಿಸ್ಕೊಂಡು ಈಗ ಅವ್ರವ್ರ ಪಾಡಿಗೆ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಈಗ 5 ದಿನಗಳ ಸೇವೆ ನಂತರ ಈಗ ಜಾತ್ರೆ ಗೀತ್ರೆ ಮುಗಿಸ್ಕೊಂಡು ಅವರು ತಮ್ಮ ಪಾಡಿಗೆ ತಾವು ಈಗ ಊರಿಗೆ ಹೋಗ್ತಾರೆ ಸಂಜೆ ಅನ್ನೋಷ್ಟರಲ್ಲಿ. जय